ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಫ್ರೆಂಡ್ಸ್, ಇವರು ನನಗೆ ಜಾಬ್ ಸಿಗುತ್ತಾ ಸರ್ ಈಗ ಸದ್ಯಕ್ಕೆ ಅಂತ ಕೇಳಿರ್ತಾರೆ. ಸೊ ಅವರು 1996 ಆಗಿರೋದ್ರಿಂದ ಈಗ 30 ಇಯರ್ಸ್ ಆಗಿದೆ ಅವ್ರಿಗೆ. ಸೊ 30 ಇಯರ್ಸಲ್ಲಿ ಈಗ ಅವ್ರಿಗೆ ಜಾಬ್ ಸಿಗುತ್ತಾ ಹೆಂಗೆ ಅಂತ ನೋಡೋಣ ಬನ್ನಿ. ಅಂದರೆ 1996 ಇಂದ 2006 2016 ಇಂದ 2026 ಇನ್ನು 29 ವರ್ಷ, ಈಗ 30 ವರ್ಷ ಆಗ್ತಾ ಇದೆ ಈಗ ಅಂತ ಹೇಳ್ಬೋದು. ಸೊ ಇವರ ಒಂದು ಜಾತಕದಲ್ಲಿ ಇವರ ಒಂದು ಜಾಬ್ ಇದೆಯಾ ಅಂತ ನೋಡೋದಾದ್ರೆ ನೋಡಿ, ಭಾಗ್ಯರೇಖೆ ನಮ್ಮ ಜಾಬನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ನೋಡಿ, ಭಾಗ್ಯರೇಖೆ ಸುಸ್ಪಷ್ಟವಾಗಿ ಶನಿ ಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ವ್ಯಕ್ತಿಗೆ 100% ಜಾಬು ಸಿಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಒಂದು ಸಪೋರ್ಟಿಂಗ್ ಒಂದು ಭಾಗ್ಯರೇಖೆಯನ್ನು ನಾವು ಇಲ್ಲಿ ಕಾಣ್ಬೋದು. ಇದನ್ನು ಸಹ ಶನಿ ಪರ್ವತದ ಕಡೆ ಮುಖ ಮಾಡಿರೋದನ್ನು ಕಾಣಿಸುತ್ತೆ. ಸೊ ಇದು ತುಂಬ ಉತ್ತಮವಾದಂಥ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಾವು ನೋಡ್ಬೋದು, ಈ ಒಂದು ಏರಿಯಾವನ್ನು 30-35 ವರ್ಷ ಆಸುಪಾಸಲ್ಲಿ ನಾವು ಕಾಣ್ತೀವಿ. ಸೊ ನೋಡಿ, ಇಲ್ಲಿ ಎಸ್, ಈ ಒಂದು ಭಾಗದಲ್ಲಿ ಅಡ್ಡ ರೇಖೆ ಬಂದಿರುವಂಥದ್ದು ಸರಿ ಸುಮಾರು ಇದು ಒಂದು ಒಂದು 30ರ ಆಸುಪಾಸಲ್ಲೇ ಅಂತ ಹೇಳಿದ್ರು ತಪ್ಪಿಲ್ಲ. ಸೊ ಇಲ್ಲಿಂದ ಒಂದು ಭಾಗ್ಯರೇಖೆ ಹೋಗಿರೋಂಥದ್ದು ಕಾಣಿಸಿದೆ. ಸೊ ಈ ಒಂದು ಏರಿಯಾದಲ್ಲೂ ಸಹ ಒಂದು ಅಡ್ಡ ರೇಖೆ ಇರೋದನ್ನು ಕಾಣಿಸುತ್ತೆ. ಈ ಥರ ಭಾಗ್ಯರೇಖೆ ಮೇಲೆ ಅಡ್ಡ ರೇಖೆಗಳಿದ್ದಾಗ ವ್ಯಕ್ತಿ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಕಷ್ಟಗಳನ್ನು ಅನುಭವಿಸ್ತಾನೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಮಗೆ ಜಾಬ್ ವಿಚಾರವನ್ನು ಮತ್ತೊಂದು ಬಾರಿ ತುಂಬ ಸ್ಪಷ್ಟವಾಗಿ ನೋಡಬೇಕು ಅಂದರೆ, ಶನಿ ಪರ್ವತವನ್ನು ಶನಿ ಕರ್ಮಕಾರಕ ಅಂತ ಹೇಳ್ತಾರೆ. ಶನಿ ಪರ್ವತದಲ್ಲಿ ನಾವು ನೋಡೋದಾದರೆ ಇಲ್ಲಿ ನೋಡಿ, ಒಂದು ರೇಖೆ ಹೀಗಿರೋದನ್ನು ಕಾಣಿಸುತ್ತೆ, ಇನ್ನೊಂದು ರೇಖೆ ಹೀಗಿರೋದನ್ನು ಕಾಣಿಸುತ್ತೆ, ಒಂದು ರೇಖೆ ಹೀಗೆ. ಇಲ್ಲಿ ನಾವು ಸ್ಟಾರ್ ಫಾರ್ಮೇಷನನ್ನು ಕಾಣ್ಬೋದಾ ಅಂದರೆ ಸ್ಟಾರ್ ಅಲ್ಲ, ಅದು ಆ್ಯಕ್ಚುಲಿ ನೋಡಿ ಹೀಗಿದೆ, ಇಲ್ಲಿಂದ ಹೀಗಿದೆ, ಮತ್ತು ಸಪ್ರೇಟ್ ಲೈನ್ ಇರೋದನ್ನು ಕಾಣಿಸುತ್ತೆ. ಇಲ್ಲಿ ನಾವಿದು ಇಂಟು ಮಾರ್ಕ್, ಈ ಥರ ಇಂಟು ಮಾರ್ಕ್ ಅಲ್ಲ ಇದು. ಸೊ ಇಂಟು ಮಾರ್ಕ್ ಆದರೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಆದರೆ ಇಲ್ಲಿ ಇಂಟು ಮಾರ್ಕ್ ಇಲ್ಲ. ನೋಡಿ, ಹೀಗೊಂದಿದೆ, ಇಲ್ಲಿಂದ ಈಗ ಅಡ್ಡ ಒಂದು ರೇಖೆ ಇದೆ, ಮತ್ತು ಇಲ್ಲಿ ಹೀಗೆ. ಎಸ್, ತುಂಬ ಕ್ಲಿಯರ್ ಆಗ್ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವೇ ನೋಡಿ. ಹೀಗೊಂದು ರೇಖೆ ಇದೆ, ಇಲ್ಲಿಗೊಂದು ರೇಖೆ ಇದೆ, ಹೀಗೊಂದು ರೇಖೆ, ಹೀಗೊಂದು ರೇಖೆ ಇರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ವ್ಯಕ್ತಿಗೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. ಸೊ ನಂತರದ ಹಂತದಲ್ಲಿ ತುಂಬ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ನೋಡಿ, ಸೂರ್ಯ ಪರ್ವದಲ್ಲಿ ನಿಮಗೆ ಒಂದು ಚಿಹ್ನೆ ಈ ಥರ ಕಾಣಿಸ್ಬಹುದು. ಇನ್ನೊಂದು ಸರಿ ಬರೆಯೋಣ ನೋಡಿ, ಇಲ್ಲಿ ಹೀಗೆ ಹೀಗೆ ಹಾಗೂ ಹೀಗೆ ಹೀಗೆ ಇಲ್ಲೊಂದು ಸ್ಟಾರ್ ಮಾರ್ಕ್ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ತುಂಬ ಚಾರ್ಮಿಂಗ್ ಪರ್ಸ್ನಾಲಿಟಿ, ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇವ್ರದ್ದು ಅಂತ ಹೇಳ್ಬೋದು. ಮತ್ತು ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಂತೆ ತುಂಬ ಉತ್ತಮವಾದಂಥ ಸ್ಟಾರ್ ಚಿಹ್ನೆ ಇರೋದ್ರಿಂದ ಒಂದು ಗೌರ್ಮೆಂಟ್ ಕೆಲಸ, ಗೌರ್ಮೆಂಟಿಂದ ಸಾಕಷ್ಟು ಅನುಕೂಲ ಇವರಿಗೆ ಹಾಗೆ ಆಗುತ್ತೆ ಅನ್ನೋದು ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಎಸ್, ಇನ್ನು ನೋಡಿ, ಬುಧ ಪರ್ವದಲ್ಲಿ ಇಲ್ಲಿಂದ ಹೀಗೆ 2 ರೇಖೆಗಳನ್ನು ಕಾಣ್ತಾ ಇದೆ. ತುಂಬ ಸ್ಪಷ್ಟವಾಗಿ ಮಾತಾಡ್ತಾರೆ, ತುಂಬ ಅದ್ಭುತವಾದಂಥ ಮಾತುಗಾರಿಕೆ ಕೌಶಲ್ಯ ಸಹ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಇದೆ. ಗುರು ಪರ್ವವನ್ನು ನೋಡಿ ತುಂಬ ಎತ್ತರವಾಗಿದೆ, ಹಾಗಾಗಿ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿರೋದನ್ನು ಕಾಣಿಸುತ್ತೆ. ಭಾಳಷ್ಟು ಗುರು ಚೆನ್ನಾಗಿದ್ದಾಗ ವ್ಯಕ್ತಿ ಭಾಳಷ್ಟು ಅನುಕೂಲವನ್ನು ಲೈಫಲ್ಲಿ ಪಡ್ಕೋತಾರೆ ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವದಲ್ಲಿ ನೋಡಿ, ಈ ಥರ ಒಂದು ಮಾರ್ಕಿಂಗ್ ಈ ಥರ ಇರೋದ್ರಿಂದ ಸಾಕಷ್ಟು ಆಸ್ತಿಯನ್ನು ಮಾಡ್ತಾರೆ. ಸೊ ಬ್ರ್ಯಾಂಡಿಂಗ್ ತುಂಬ ಚೆನ್ನಾಗಿ, ಅಂದರೆ ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಧರಿಸುವಂಥ ಇಷ್ಟಪಡ್ತಾರೆ ಇವರು ಅಂತ ಹೇಳ್ಬೋದು. ಆದರೆ ನೋಡಿ, ಇಲ್ಲೊಂದು ಚಂದ್ರ ಪರ್ವ ಸ್ವಲ್ಪ ತಗ್ಗಾಗಿರೋದ್ರಿಂದ ಯಾವಾಗೂ ತುಂಬ ಯೋಚನೆ ಮಾಡ್ತಾರೆ, ತುಂಬ ಒಂದು ಫ್ರಸ್ಟ್ರೇಷನಲ್ಲಿರ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿ ಫ್ರಸ್ಟ್ರೇಷನ್ ಇದ್ದಾಗ ಏನಾಗುತ್ತೆ ಅಂದರೆ, ಭಾಳಷ್ಟು ವಿಚಾರದಲ್ಲಿ ತುಂಬ ಒಂದು ಬೇಜಾರನ್ನು, ಸಣ್ಣ ಪುಟ್ಟ ಒಂದು ಏರಿಳಿತನೂ ತುಂಬ ಒಂದು ಇಂಪ್ಯಾಕ್ಟನ್ನು ಮಾಡುತ್ತೆ ಅಂತ ಹೇಳ್ಬೋದು.
ಇನ್ನು ಹಾರ್ಟ್ ಲೈನ್ ನೋಡಿ ಶನಿ ಪರ್ವತದ ಕೆಳಗೆ ನಿಂತಿರೋದನ್ನು ಕಾಣಿಸುತ್ತೆ. ಯಾರಿಗೆ ಹಾರ್ಟ್ ಲೈನ್ ಶನಿ ಪರ್ವತದ ಕೆಳಗೆ ನಿಂತಿರುತ್ತೆ ಅವ್ರಿಗೆ ತುಂಬ ಒಂದು ಹಣ ಮಾಡಬೇಕು, ತುಂಬ ಶ್ರೀಮಂತಿಕೆಯಿಂದ ಬದುಕಬೇಕು ಅನ್ನೋಂಥ ತುಂಬ ದೊಡ್ಡ ಅಭಿಲಾಷೆ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ಅದಕ್ಕಾಗಿ ಪ್ರಯತ್ನ ಪಡ್ತಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ ಹೆಡ್ಲೈನ್ ನೋಡಿ ಈ ರೀತಿ ಚಂದ್ರ ಪರ್ವತದ ಕಡೆ ಮುಖ ಮಾಡಿರೋದನ್ನು ಕಾಣಿಸುತ್ತೆ. ತುಂಬ ಎಮೋಷನಲ್ ಇವರು. ಇಲ್ಲಿ ನಮಗೆ ಒಂದು ಮನಿ ಟ್ರಯಾಂಗಲ್ ಸಹ ಅದಕ್ಕೆ ಹೊಂದ್ಕೊಂಡಂತೆ ಕಾಣ್ತಾ ಇದೆ. ಹಾಗಾಗಿ ಇವರು ಸಾಕಷ್ಟು ಉಳಿಸ್ತಾರೆ ಸಹ. ಏನಾಗುತ್ತೆ ಅಂದರೆ ಈ ಥರ ಇದ್ದಾಗ ವ್ಯಕ್ತಿ ತುಂಬ ಅವರ ಡಿಸಿಷನ್ ತಗೊಳ್ಳೋದೆಲ್ಲ ತುಂಬ ಕರೆಕ್ಟಾಗಿರುತ್ತೆ. ತುಂಬ ಉತ್ತಮವಾದಂಥ ಒಂದು ಜೀವನವನ್ನು ಇವರು ನಡೆಸ್ತಾರೆ ಅಂತ ಹೇಳ್ಬೋದು. ಹಾಗೆ ಎಸ್ ಜೀವನ ರೇಖೆ ನೋಡಿ ಇಲ್ಲಿಂದ ತುಂಬ ಒಂದು ಸುಸ್ಪಷ್ಟವಾಗಿರೋದನ್ನು ಕಾಣಿಸುತ್ತೆ. ನಾವು ಇನ್ನೂ ಸ್ವಲ್ಪ ಝೂಮ್ ಮಾಡೋಣ. ಎಸ್ ಝೂಮ್ ಮಾಡಿದಾಗ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಜೀವನ ರೇಖೆ ಸ್ಪಷ್ಟವಾಗಿದ್ದರೂ ಸಹ ಮೇಲ್ಗಡೆ ರಾಹು ರೇಖೆಗಳು ತುಂಬ ಕಡೆ ಸ್ಪಷ್ಟವಾಗಿ ಕಟ್ ಮಾಡ್ತಾ ಇರೋದನ್ನು ಕಾಣಿಸುತ್ತೆ. ಅಂದರೆ ಇವರಿಗೆ ಸರಿಸುಮಾರು ಒಂದು 34-35ವರೆಗೂ ಕಷ್ಟಗಳು ಇದೆ ಅಂತ ಹೇಳ್ಬೋದು. ಆ ನಂತರ ಜೀವನದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಉತ್ತಮವಾದಂಥ ದಿನ ಮುಂದೆ ಇದೆ ನೋಡಿ. ಜೀವನ ರೇಖೆ ಮೇಲೆ ಒಂದು ಟ್ರಯಾಂಗಲ್ ತುಂಬ ಸೊಗಸಾಗಿ ಮೂಡಿ ಬಂದಿರೋದ್ರಿಂದ ಇವರ 30+ ಅಂದರೆ 32-33 ನಂತರ ಜೀವನ ತುಂಬ ಚೆನ್ನಾಗಿರುತ್ತೆ. ತುಂಬ ಅದ್ಭುತವಾದಂಥ ಯಶಸ್ಸು ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್ ಹಾಗಾಗಿ ತುಂಬ ಏನು ವ್ಯಥೆ ಪಡುವಂಥ ಅಗತ್ಯ ಇಲ್ಲ. ಜೀವನದಲ್ಲಿ ಲೇಟ್ ಆಗಾದರೂ ದೇವರು ನಿಮಗೆ ಉತ್ತಮ ಯಶಸ್ಸನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಇನ್ನು ಇಲ್ಲೊಂದು ಟ್ರಯಾಂಗಲನ್ನು ಕಾಣ್ಬೋದು, ಇದು ಸಹ ಉತ್ತಮವಾಗಿರೋದನ್ನು ಕಾಣಿಸುತ್ತೆ. ಎಸ್ ಇನ್ನು ಉಳಿದಂತೆ ಎಸ್ ಈ ಒಂದು ಭಾಗ ತುಂಬ ಎತ್ತರವಾಗಿರೋದ್ರಿಂದ ಇವ್ರಿಗೆ ಅಸ್ಟ್ರಾಲಜಿ ಕಲೀಲಿಲ್ಲ ಅಂದರೂ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದು ಸ್ವಲ್ಪ ಪೂರ್ವಾಭಾಸ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ. ನೆಕ್ಸ್ಟ್ ಬಂದು ಹೆಬ್ಬೆರಳನ್ನು ನೋಡಿದಾಗ ಹೆಬ್ಬೆರಳು ನೋಡಿ ಫಸ್ಟ್ ಪ್ಯಾಲೇಜ್ ಚೆನ್ನಾಗಿದೆ, ಸೆಕೆಂಡ್ ಪ್ಯಾಲೇಜ್ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು. ತುಂಬ ಆತ್ಮವಿಶ್ವಾಸ ಮತ್ತು ತಾರ್ಕಿಕ ಸಾಮರ್ಥ್ಯ ಎರಡೂ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡಿ ಈ ಥರ ಬುದ್ಧಾಸೈ ಅಂತ ಕರೀತಾರೆ. ಈ ರೀತಿ ಇದ್ದಾಗ ವ್ಯಕ್ತಿಗೆ ತುಂಬ ಸಿಕ್ಸ್ ಸೆನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಊಟದ ವಿಚಾರದಲ್ಲಿ ಇವರು ಎಲ್ಲೂ ಹೋದರೂ ಇವರಿಗೆ ತುಂಬ ಸೊಗಸಾದಂಥ ಊಟದ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಈ ರೀತಿ ಇದ್ದಾಗ ವ್ಯಕ್ತಿ ಹಣವನ್ನು ಗಳಿಸ್ತಾರೆ ಮತ್ತು ಉಳಿಸ್ತಾರೆ ಅಂತ ಹೇಳ್ಬೋದು. ಆದರೆ ಇದು ಸ್ಪಷ್ಟವಾಗಿ ಕೂಡಿದೆಯಾ ಇಲ್ವಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ನೀಟಾಗಿ ಕೂಡಿರುತ್ತೆ, ಇಲ್ಲಿ ಸ್ವಲ್ಪ ಎಲ್ಲಾದರೂ ಒಂಚೂರು ಕೂಡಿಲ್ಲ ಅಂದ್ರೂ ಇನ್ನೂ ಒಂದು ಸ್ಟ್ರಗಲ್ ಇರುತ್ತೆ ಹಣಕಾಸನ್ನು ಉಳಿಸೋ ವಿಚಾರದಲ್ಲಿ. ಬಟ್ ಸ್ಟಿಲ್ ಈ ಒಂದು ನನ್ನ ಪ್ರಕಾರ ಇಲ್ಲಿ ನೋಡಿದರೆ ಕೂಡ್ಕೊಂಡಿದೆ ಇದು ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬ ಅದೃಷ್ಟಶಾಲಿ ಆಗಿರ್ತಾರೆ ಇವರು ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಬೆರಳುಗಳ ವಿಚಾರಕ್ಕೆ ಬಂದಾಗ ನೋಡಿ, ಬೆರಳುಗಳ ವಿಚಾರ ಗುರು ಬೆರಳಿಗೆ ಹತ್ರ ಸೂರ್ಯ ಬೆರಳು ಸ್ವಲ್ಪ ಚಿಕ್ಕದಾಗಿದೆ ಕಂಪೇರಿಟಿವ್ಲಿ. ಸೊ ಇದರರ್ಥ ಇವರು ಆತ್ಮಗೌರವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಆತ್ಮಗೌರವಕ್ಕೆ ಚ್ಯುತಿ ಬಂದಾಗ ಒಂದು ಸೆಕೆಂಡು ಸಹ ಅಲ್ಲಿ ಇರಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಗುರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ಮತ್ತೊಂದು ಜಾತಕದ ಜೊತೆ ಬಂದಿದ್ದೀನಿ. ಸೊ ಈ ಒಂದು ವ್ಯಕ್ತಿ ನನಗೆ ಯಾವಾಗ ಜಾಬ್ ಸಿಗುತ್ತೆ ನೋಡಿ ಸರ್, ಎಕ್ಸಾಮ್ಗೆ ಹಾಕಿದ್ದೀನಿ, ಜಾಬ್ ಯಾವಾಗ ಸಿಗುತ್ತೆ ಅಂತೇಳ್ಬಿಟ್ಟು ಕೇಳಿದ್ದಾರೆ. ಸೊ ಜಾಬ್ಸ್ ಯಾವಾಗ ಸಿಗುತ್ತೆ, ಈಗ ರೈಟ್ ಟೈಮ್ ಎಕ್ಸಾಮ್ ಬರೆಯೋಕ್ಕೆ ಅಂತೇಳಿ ನೋಡೋಣ ಬನ್ನಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು ಅಂತ ತಿಳಿಸ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ನೋಡಿ, ಲಗ್ನ ಬಂದು ಕಟಕ ಲಗ್ನ. ಲಗ್ನಾಧಿಪತಿ 5ನೇ ಮನೆಯಲ್ಲಿ. ಸೊ ಲಗ್ನ
ಕಟಕ ಲಗ್ನ, ಲಗ್ನಾಧಿಪತಿ 5ನೇ ಮನೆಯಲ್ಲಿ ಡೆಬಿಲಿಟೇಷನ್ ಅಂದರೆ ವೀಕೆಸ್ಟ್ ಪೊಸಿಷನಲ್ಲಿ ಕೂತಿರುವಂಥದ್ದು. ಇದು ನೀಚ ಭಂಗ ಆಗಿದೆಯಾ ಅಂತ, ಇದು ನೀಚ ಆಗಿದೆ. ನೀಚ ಭಂಗ ಆಗಿದೆಯಾ ಅಂತ ನೋಡೋದಾದರೆ ನೋಡಿ, ಈ ಒಂದು 5ನೇ ಮನೆಯ ಅಧಿಪತಿಯಾದಂಥ ಮಾರ್ಸು ಕೇಂದ್ರದಲ್ಲಿ ಕೂತಿರಬೇಕು. ಸೊ ಕೇಂದ್ರ ನೋಡಿ, ಇದು ಬಂದು 9ನೇ ಮನೆಯಲ್ಲಿ ಕೂತಿದೆ ಮಾರ್ಸು. ಇದು ಕೇಂದ್ರ ಆಗಿರೋದಿಲ್ಲ, ಹಾಗಾಗಿ ಇಲ್ಲಿ ನೀಚಭಂಗ ಆಗೋದಿಲ್ಲ ಅಂತ ಹೇಳ್ಬೋದು. ಆದರೆ ಈ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಇರೋದನ್ನು ಕಾಣಿಸುತ್ತೆ. ಸೊ ಗುರು ಮತ್ತು ಯಾವುದು ಶುಕ್ರ ಇಬ್ಬರು ಈ ಸಂಜೀವಿನಿ ಯೋಗ ಅಂತ ಕರೀತಾರೆ. ಸೊ ಹಾಗಾಗಿ ಆ ಎರಡೂ ಪ್ಲಾನೆಟಿನ ದೃಷ್ಟಿ ಬಂದು ನಮಗೆ 7ನೇ ಇದು ಇನ್ನು ಲಗ್ನಾಧಿಪತಿ ಮೇಲಿರೋದ್ರಿಂದ ಇವರು ಎಷ್ಟೇ ಒಂದು ಕಷ್ಟಗಳನ್ನು ಎದುರಿಸಿದ್ರು ಅದನ್ನು ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಬರ್ತಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಗ ನಾವು 10ನೇ ಮನೆಯನ್ನು ವಿಶ್ಲೇಷಣೆ ಮಾಡಬೇಕು. ಯಾಕಂದರೆ ಈ ಒಂದು 10ನೇ ಮನೆ ಈಗ ಜಾಬ್ ಬಗ್ಗೆ ಕೇಳಿರೋದ್ರಿಂದ 10ನೇ ಮನೆ ಅಂತ ಹೇಳಬೇಕು. 10ನೇ ಮನೆ ಅಧಿಪತಿ ಯಾವುದು ಮಾರ್ಸ್ ಬಂದು 9ನೇ ಮನೆಯಲ್ಲಿ ಕೂತಿರೋದು, ಅಂದರೆ ಧರ್ಮ ಕರ್ಮಾಧಿಪತಿ ಯೋಗ ಅಂತ ಕರೀತಾರೆ. ಜೊತೆಗೆ ಶನಿ 6ನೇ ಮನೆಯಾಗಿರೋದು, ಶನಿ 6ನೇ ಮನೆಯಾಗಿರೋದು, ಮತ್ತು ಲಗ್ನದಲ್ಲಿ ಸೂರ್ಯ ಇರೋದು, ಹಾಗೂ 10ನೇ ಮನೆ ಅಧಿಪತಿ 9ನೇ ಮನೆಯಾಗಿರೋದು. ಈ 3 ಚಿಹ್ನೆಗಳು ವ್ಯಕ್ತಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸ್ತವೆ. ಆದರೆ ಯಾವಾಗ ಅನ್ನೋದು ಪ್ರಶ್ನೆ. ಯಾವಾಗ ಅನ್ನೋದಾದರೆ ನೋಡೋಣ. ಇದು ಸರಿಸುಮಾರು ಈ ಸೂರ್ಯ ದಶೆ ಬರ್ಬೋದು, ಇಲ್ಲ ಶನಿ ದಶೆ, ಓಕೆ, ಇಲ್ಲ ಅಂದರೆ ಮಾರ್ಸ್ ಮಂಗಳ ದಶೆ ಅಥವಾ ಭುಕ್ತಿನಲ್ಲಿ ಇವರಿಗೆ ಕೆಲಸ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ ಯಾವ ದಶಾ ಭುಕ್ತಿ ಅಂತ. ಸ್ಪೆಷಲಿ ಇವರ ಒಂದು ದಶೆ ಬಂದು ದಶೆ ಈಗ ನಡೀತಾ ಇದೆ ಶುಕ್ರ ದಶೆ. ಶುಕ್ರ ದಶೆನಲ್ಲಿ ಭುಕ್ತಿ ನೋಡೋದಾದರೆ ಶುಕ್ರ ದಶೆನಲ್ಲಿ ಭುಕ್ತಿ ನೋಡಿ, ರಾಹು ಭುಕ್ತಿ ನಡೀತಾ ಇದೆ. ಎಷ್ಟುವರೆಗೂ 2026ವರೆಗೂ ರಾಹು ಭುಕ್ತಿ ನಡೀತಾ ಇದೆ, 2026 ಎಂಡ್ವರೆಗೂ. ಸೊ ಇಲ್ಲಿ ಶುಕ್ರ ಮತ್ತು ರಾಹು ಇಲ್ಲೇನಾದರೂ ಜಾಬನ್ನು, ಗೌರ್ಮೆಂಟ್ ಜಾಬನ್ನು ಕೊಡ್ತಾನ ಅಂತ ನೋಡೋದಾದರೆ ನೋಡಿ, ಶುಕ್ರ ಬಂದು 3ನೇ ಮನೆಗೆ ಅಧಿಪತಿ ಹಾಗೂ 11ನೇ ಮನೆಯ ಅಧಿಪತಿ. ತುಂಬ ಒಳ್ಳೆಯ ಸ್ಥಾನ, ಅಂದರೆ 11ನೇ ಸ್ವಸ್ಥಾನದಲ್ಲಿ ಕೂತಿದ್ದಾನೆ, ಗುರು ಜೊತೆ ಕೂತಿದ್ದಾನೆ, ತುಂಬ ಒಳ್ಳೆಯದು ಅಂತ ಹೇಳೋಣ. ತುಂಬ ಒಂದು ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತವೆ, ಲಾಭ ಸ್ಥಾನ ಆಗಿರೋದ್ರಿಂದ ಲಾಭ ಇರುತ್ತೆ, ಓಕೆ ಒಪ್ಕೋಣ. ಬಟ್ ಇಲ್ಲಿ ರಾಹು ನೋಡಿ, ರಾಹು ಪ್ಲೇಸ್ಮೆಂಟ್, ರಾಹು ಗೌರ್ಮೆಂಟ್ ಜಾಬನ್ನು ಡಿನೋಟ್ ಮಾಡ್ತಾನೆ ಅಂತಲೂ ನಾವು ಹೇಳ್ಬೋದು. ಆದರೆ ಇಲ್ಲಿ ರಾಹು ಬಂದು 8ನೇ ಮನೆಯಲ್ಲಿ ಕೂತಿರುವಂಥದ್ದು. 8 ಅಂದರೆ ಅದು ಸ್ವಲ್ಪ ಗಂಟಾಗುವಂಥ ಸಾಧ್ಯತೆ. ಅಂದರೆ ರಾಹು ಏನು ಮಾಡ್ತಾನೆ, ಜಾಬನ್ನು ಕೊಡ್ತಾನೆ, ಆದರೆ ರಾಹು ಪ್ಲೇಸ್ಮೆಂಟ್ ಬಂದು 6th ಇದ್ದರೆ ಫಾಸ್ಟಾಗಿ ಜಾಬನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಆದರೆ ಇಲ್ಲಿ 8th ಇರೋದ್ರಿಂದ ಸ್ವಲ್ಪ ಅನ್ಸರ್ಟನ್, ಅಂದರೆ ಸಡನ್ನಾಗಿ ಏನಾದರೂ ಒಂದು ಲಾಭ ಸಿಗುವಂಥದ್ದು, ನಷ್ಟ ಆಗುವಂಥದ್ದು, ಸಡನ್ನಾಗಿ ಆಗುವಂಥದ್ದು. ಅಂದರೆ ಆ 8ನೇ ಮನೆಯಲ್ಲಿ ರಾಹು ಇದ್ದಾಗ ಯಾವುದೇ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹಾಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ 8ನೇ ಮನೆ ಒಂದು ಡಾರ್ಕ್ ಹೌಸ್ ಅಂತ ಕರಿತೀವಿ. ಇಲ್ಲಿ ಪ್ರೆಡಿಕ್ಷನ್ ಮಾಡೋದಕ್ಕೆ ಕಷ್ಟ, ಅಂದರೆ ಇದು ಪ್ಲಸ್ ಆದರೂ ಆಗ್ಬೋದು, ಮೈನಸ್ ಆದರೂ ಆಗ್ಬೋದು. ಸೊ 8ನೇ ಮನೆ ಇರೋದ್ರಿಂದ ಸ್ವಲ್ಪ ರಾಹುವಿನ ಪೀರಿಯಡು ಸ್ವಲ್ಪ ಈಗಲೂ ಅಷ್ಟೇ, ಟ್ರಾನ್ಸಿಟ್ ವೈಸ್ಗೂ ಅಷ್ಟೇ, ರಾಹು 8ನೇ ಮನೆಗೆ ಇರೋದ್ರಿಂದ ಸ್ವಲ್ಪ ಈ ಒಂದು ವರ್ಷ ಒಂದು ವೇರಿಯೇಷನ್ಸ್ ಇರುತ್ತೆ. ಈ ವರ್ಷದಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಎಂಡಲ್ಲೇ ಕೆಲಸ ಸಿಗುತ್ತೆ. ನೆಕ್ಸ್ಟ್ ಒಂದು ಶುಕ್ರ ಮತ್ತು ರಾಹು ಆದಮೇಲೆ ಶುರುವಾಗೋದು ಯಾವುದು ಅಂತ ನೋಡೋಣ. ಶುಕ್ರ ಮತ್ತು ರಾಹು ಆದಮೇಲೆ ಗುರು ಶುರುವಾಗುತ್ತೆ. ಗುರು ಭುಕ್ತಿನಲ್ಲಿ ಜಾಬು 100% ಆಗುತ್ತೆ ಅಂತ ಹೇಳಿ ನೋಡಿ. ಗುರು ಶುಕ್ರ ಮತ್ತು ಗುರು ಇಬ್ಬರು ಸೇರಿ 11ನೇ ಮನೆಗಿರುವಂಥದ್ದು. ಜೊತೆಗೆ ಗುರು ಒಂದು ಈ ಲಗ್ನಕ್ಕೆ 6ನೇ ಮನೆಗೆ ಅಧಿಪತಿ ಹಾಗೂ 9ನೇ ಮನೆಗೆ ಅಧಿಪತಿ. 6ನೇ ಮನೆ ಅಧಿಪತಿ 6ನೇ ಮನೆ ಅಂದರೆ ಕರ್ಮಸ್ಥಾನ, 9ನೇ ಮನೆ ಅಂದರೆ ಭಾಗ್ಯಸ್ಥಾನ. ಸೊ ಭಾಗ್ಯ ಗ್ಯಾರಂಟಿ ಶೈನ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ 2026ರ ಅಂತ್ಯದಲ್ಲಿ ಇವರಿಗೆ ಜಾಬ್ ಆಗುತ್ತೆ. 2027ರಿಂದ ಇವರ ಭಾಗ್ಯ ಅದ್ಭುತವಾಗಿದೆ,
100% ಇವ್ರಿಗೆ ಜಾಬ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋದು ಬೇಡ, ಇನ್ನೊಂದು ಸ್ವಲ್ಪ ಪ್ರೆಡಿಕ್ಷನ್ ಮುಂದುವರಿಸೋಣ. ಸೊ ನೋಡಿ, ಇಲ್ಲಿ ಕೇತು 2ನೇ ಮನೆಗಿದ್ದಾಗ ಇವ್ರಿಗೆ ಸಾಂಸಾರಿಕ ಸುಖವನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಇವರ ಸಂಸಾರದಿಂದ ಇವರನ್ನು ದೂರ. ಸೊ ಯಾರಿಗೆ 2ನೇ ಮನೆಯಲ್ಲಿ ಕೇತು ಇರುತ್ತೆ ಅವರು ಸಂಸಾರದಲ್ಲಿ ಅಥವಾ ತಮ್ಮ ಫ್ಯಾಮಿಲಿನಲ್ಲಿ ತುಂಬ ಖುಷಿಯಾಗಿ ಇರೋದಿಲ್ಲ ಅಂತ ಹೇಳ್ಬೋದು. ಫ್ಯಾಮಿಲಿಯಿಂದ ದೂರ ಮಾಡುತ್ತೆ ಇದು ಅಂತ ಹೇಳ್ಬೋದು. ಇನ್ನು ಮಾರ್ಚ್ 9ನೇ ಮನೆಗಿದ್ದಾಗ ಸೊ ನಿಮಗೆ ಗೊತ್ತಿದೆ ಭಾಗ್ಯ ಬರುತ್ತೆ ಅವ್ರಿಗೆ, ಅದು ಸ್ಟ್ರಗಲ್ ಮಾಡಿದ ಮೇಲೆ ಇವ್ರಿಗೆ ಭಾಗ್ಯ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು 12ನೇ ಮನೆ ಅಧಿಪತಿ 12ರಲ್ಲೇ ಇರೋದ್ರಿಂದ ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ಸೊ ಇನ್ನು ಸೂರ್ಯ ಬಂದು 2ನೇ ಮನೆ ಅಧಿಪತಿ 1ನೇ ಮನೆಯಾಗಿದ್ದಾಗ ಇವರಿಗೆ ಹಣಕಾಸಿನ ಮೂಲಗಳು ತಾನಾಗಿ ಬರುತ್ತೆ. ಸೊ ಆದರೆ ಸ್ವಲ್ಪ ಸೂರ್ಯ 1ನೇ ಮನೆಯಾಗಿದ್ದಾಗ ಸ್ವಲ್ಪ ಕೋಪ, ಆವೇಶ, ಸಿಟ್ಟು ಇವುಗಳೆಲ್ಲ ಇರೋದ್ರ ಜೊತೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸಹ ಇರುತ್ತೆ. ಸ್ವಲ್ಪ ಕಣ್ಣಿನ ತೊಂದರೆ ಆಗ್ಬೋದು ಅಥವಾ ಸ್ವಲ್ಪ ಒಂದು ಕುತ್ತಿಗೆ ಆ ಥರ ಸಮಸ್ಯೆಗಳು ಇರುತ್ತೆ. ಬಟ್ ಇವರು ಎಲ್ಲಿದ್ರೂ ರಾಜನ ಥರ ಇರೋಕ್ಕೆ ಇಷ್ಟಪಡ್ತಾರೆ ಹೊರತು ಯಾರಾದರೂ ಹೇಳಿದ್ದನ್ನು ಇವರು ಅಷ್ಟು ಪಾಲಿಸೋದಿಲ್ಲ. ಇವ್ರಿಗೆ ಹೇಳಿದ್ದನ್ನು ಎಲ್ಲರೂ ಪಾಲಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸ್ವಲ್ಪ ಏರುಪೇರಾದ್ರೂ ಇವರು ಸಹಿಸೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.